ನಾನು ದಿವ್ಯ ಜ್ಯೋತಿ. 2+2 = 4,000 ಇದು ಮೋದಿನ ಮತ್ತೆ ಗೆಲ್ಸುತ್ತಾ? 2+2 = 4,000 ಇದೇ ಮೋದಿನ ಮತ್ತೆ ಪಿಎಂ ಮಾಡುತ್ತಾ? 12 ಕೋಟಿ ಟಾರ್ಗೆಟ್, ಎಲೆಕ್ಷನ್ ಟೈಮಲ್ಲೇ ಅಕೌಂಟ್ಗೆ ಹಣ. ಚುನಾವಣೆಗೂ ಮೊದಲೇ ಮೋದಿ ಮನಿ ಬಾಣ, ಬೆಚ್ಚಿತ ವೈರಿ ಬಣ. ಇದು ಈ ಹೊತ್ತಿನ ಸ್ಪೆಷಲ್. 2+2 = 4,000 ಇದು ಮೋದಿ ಲೆಕ್ಕಾಚಾರ. ದೇಶದಲ್ಲಿ ಈಗಾಗಲೇ ಚುನಾವಣಾ ಪ್ರಕ್ರಿಯೆಗಳು ಶುರುವಾಗಿವೆ. ಇನ್ನೆರಡು ವಾರದಲ್ಲಿ ಮತದಾನ ಕೂಡ ಆರಂಭವಾಗಲಿದೆ. ಮುಂದಿನ 5 ವರ್ಷ ದೇಶದ ಚುಕ್ಕಾಣಿ ಹಿಡಿಯೋರು ಯಾರು ಅನ್ನೋದನ್ನ ನಿರ್ಧರಿಸೋ ಸಮಯ ಬರ್ತಿದೆ. ಈ ಕುತೂಹಲ ಸದ್ಯಕ್ಕಂತೂ ಎಲ್ಲರಲ್ಲೂ ಇದೆ. ಮತ್ತೊಮ್ಮೆ ಪ್ರಧಾನಿಯಾಗಲು ಮೋದಿ ಸೈಲೆಂಟ್ ಆಗಿ ಬಿಟ್ಟಿರೋ ಮನಿ ಬಾಣ ವೈರಿ ಬಣವನ್ನ ಕಂಗಾಲು ಮಾಡಿಬಿಟ್ಟಿದೆ. 2+2 4,000 ಆಗಿರೋದು ವಿರೋಧಿಗಳ ತಲೆ ಕೆಡುವಂತೆ ಮಾಡಿದೆ. ಎಲೆಕ್ಷನ್ ಟೈಮಲ್ಲೇ ಜೇಬಿಗೆ ಹಣ ಹಾಕೋ ಮೋದಿಯ ಪ್ಲಾನ್ ಹಿಂದೆ ಮತ್ತೆ ಗೆಲ್ಲೋ ಸ್ಟ್ರಾಟಜಿ ಇದೆಯಾ? ಏನಿದು? ಮೋದಿ ಮತ್ತೊಮ್ಮೆ ಅಕೌಂಟ್ಗೆ ದುಡ್ಡು ಹಾಕೋಕೆ ಹೊರಟಿರೋ ಸ್ಟೋರಿಯ ಅಸಲಿ ಕಹಾನಿ. ಇಲ್ಲಿದೆ ಉತ್ತರ. 2+2 = 4,000 ಇದೇ ಮೋದಿನ ಮತ್ತೆ ಗೆಲ್ಲಿಸುತ್ತಾ? 2+2 = 4,000 ಇದೇ ಮೋದಿನ ಮತ್ತೆ ಪಿಎಂ ಮಾಡುತ್ತಾ? 12 ಕೋಟಿ ಟಾರ್ಗೆಟ್, ಎಲೆಕ್ಷನ್ ಟೈಮಲ್ಲೇ ಅಕೌಂಟ್ಗೆ ಹಣ. ಚುನಾವಣೆಗೂ ಮೊದಲೇ ಮೋದಿ ಮನಿ ಬಾಣ, ಬೆಚ್ಚಿತ ವೈರಿ ಬಣ. ಮುಹೂರ್ತ ಫಿಕ್ಸ್ ಆಗಿ ಸದ್ಯ ಎಲ್ಲರೂ ಎಲೆಕ್ಷನ್ ಬ್ಯುಸಿಯಲ್ಲಿದ್ದಾರೆ. ಮೇ 23ನೇ ತಾರೀಕು ಈ ದೇಶವನ್ನ ಮುಂದಿನ 5 ವರ್ಷಗಳ ಕಾಲ ಯಾರು ಆಳಬೇಕು ಅನ್ನೋದು ಗೊತ್ತಾಗಲಿದೆ. ಇಡೀ ದೇಶವೇ ಈ ಕ್ಷಣಕ್ಕಾಗಿ ಕಾದು ಕುಳಿತಿದೆ. ಗೆಲುವು ನಮ್ಮದೇ ಆಗ್ಬೇಕು ಅಂತ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಹಗಲಿರುಳು ಬೆವರು ಸುರಿಸ್ತಾ ಇದೆ. ದೇಶದ ಚುಕ್ಕಾಣಿ ಯಾರು ಹಿಡಿಬೇಕು ಅನ್ನೋದನ್ನ ನಿರ್ಧರಿಸಬೇಕಾದವರು ಜನರು. ಹೀಗಾಗಿ ಮತದಾರರನ್ನ ಓಲೈಸಿಕೊಳ್ಳೋಕೆ ಎಲ್ಲಾ ರಾಜಕೀಯ ನಾಯಕರು ನಾನಾ ತಂತ್ರಗಳನ್ನ ಮಾಡ್ತಿರ್ಬೇಕಾದ್ರೇನೆ ಮೋದಿ ಮನಿ ಬಾಣ ಬಿಟ್ಟಿದ್ದಾರೆ. ಇದನ್ನ ಕಂಡು ವೈರಿ ಪಾಳಿಯ ಕಕ್ಕಾಬಿಕ್ಕಿಯಾಗಿದೆ. 2014ರಲ್ಲಿ ದೇಶದ ಚುಕ್ಕಾಣಿ ಹಿಡಿದ ಮೋದಿ ಈಗ ಮತ್ತೊಂದು ಅವಧಿಗೆ ಪ್ರಧಾನಿ ಆಗೋಕೆ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಮೋದಿ ಇಲ್ಲಿವರೆಗೂ ನಾನೇ ಮತ್ತೆ ಪ್ರಧಾನಿ ಆಗ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಹೋದಲ್ಲೆಲ್ಲ ತಮ್ಮನ್ನ ಗೆಲ್ಲಿಸಿ ಅಂತ ಮತದಾರರಿಗೆ ಹೇಳಿಕೊಳ್ತಿದ್ದಾರೆ. ತಮ್ಮ ಸಾಧನೆಗಳ ಬಗ್ಗೆ ಹೇಳಿಕೊಳ್ತಿದ್ದಾರೆ. ನವ ಭಾರತ ನಿರ್ಮಾಣ ಮಾಡೋಣ ಅಂತ ಸಂಕಲ್ಪ ಮಾಡ್ತಿದ್ದಾರೆ. ಆದ್ರೆ ತನ್ನ ಮನದಲ್ಲಿ ತಾನೇ ಮತ್ತೊಮ್ಮೆ ಪಿಎಂ ಆಗೋದು ಅಂತ ಮೋದಿ ಅಂದುಕೊಂಡಾಗಿದೆ. ಮನ್ ಕಿ ಬಾತ್ ನಲ್ಲಿ ಅವರ ಈ ಮನದ ಮಾತು ಅನಾವರಣಗೊಂಡಿತ್ತು. ಫೆಬ್ರವರಿ ತಿಂಗಳಲ್ಲಿ ನಡೆದ ಕೊನೆಯ ಮನ್ ಕಿ ಬಾತ್ ನಲ್ಲಿ ಮೇ ಅಂತ್ಯಕ್ಕೆ ಮತ್ತೆ ಭೇಟಿ ಆಗ್ತೀನಿ ಅನ್ನೋದ್ರ ಮೂಲಕ ತಾನೇ ಮತ್ತೊಮ್ಮೆ ಪಿಎಂ ಆಗೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇದಕ್ಕೆ ಕಾರಣ ಮೋದಿಯ 2+2 = 4,000 ಅನ್ನೋ ಲೆಕ್ಕಾಚಾರ. ಭಾರತ ದೇಶ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೆಸಿಕೊಂಡಿದೆ. ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ಇದ್ದಂತೆ ಅಂತ ಹೇಳ್ತಾರೆ. ಅಂತಹ ಹಬ್ಬಕ್ಕೆ ಈಗ ದೇಶ ಸರ್ವಸನ್ನದ್ಧವಾಗ್ತಿದೆ. ಹೇಗಾದ್ರೂ ಮಾಡಿ ಮೋದಿ ಸರ್ಕಾರವನ್ನ ಕೆಡವಬೇಕು ಅಂತ ವಿಪಕ್ಷಗಳೆಲ್ಲ ಸೇರಿ ನಾನಾ ಸ್ಟ್ರಾಟಜಿಗಳನ್ನ ಮಾಡ್ತಾ ಇವೆ. ಇತ್ತ ಮೋದಿ ಟೀಮ್ ಕೂಡ ವಿಪಕ್ಷಗಳ ತಂತ್ರಕ್ಕೆ ಪ್ರತಿತಂತ್ರಗಳನ್ನ ಹೆಣಿತಾ ಇವೆ. ಚುನಾವಣೆ ಅಂದ್ಮೇಲೆ ಇವೆಲ್ಲ ಸಾಮಾನ್ಯ. ಆದ್ರೆ ಇದೇ ಹೊತ್ತಲ್ಲಿ ಮೋದಿ ಕೊಡ್ತಿರೋ ಮನಿ ಸ್ಟ್ರೋಕ್ ವಿಪಕ್ಷಗಳಿಗೆ ಬಿಗ್ ಶಾಕ್ ನೀಡಿದೆ. ಮೋದಿಯ ಆ ರಣತಂತ್ರಕ್ಕೆ ವಿರೋಧಿಗಳೆಲ್ಲ ಕಂಗಾಲಾಗಿ ಹೋಗಿದ್ದ. ಮತ್ತೆ ದುಡ್ಡು ಕೊಡೋ ಪ್ಲಾನ್. ಮತದಾನಕ್ಕೂ ಮೊದಲೇ ಅಕೌಂಟ್ಗೆ ಬರುತ್ತೆ ಹಣ. ಅರೆ, ಇದೇನು ಮೋದಿ ದುಡ್ಡು ಕೊಡ್ತಿದ್ದಾರಾ, ಅಕೌಂಟ್ಗೆ ದುಡ್ಡು ಹಾಕ್ತಿದ್ದಾರಾ ಅಂತ ಅಚ್ಚರಿ ಆಯ್ತಾ? ಆದ್ರೆ ಇದು ಸತ್ಯ. 12 ಕೋಟಿ ಮತದಾರರನ್ನ ಟಾರ್ಗೆಟ್ ಮಾಡಿ ಮೋದಿ ಈಗ ಅಕೌಂಟ್ಗೆ ಹಣ ಹಾಕೋಕೆ ಹೊರಟಿದ್ದಾರೆ. ಅರೆ, ಚುನಾವಣೆ ಘೋಷಣೆಯಾಗಿದೆ. ಇನ್ನೇನು ಮುಂದಿನ ತಿಂಗಳು 11ರಿಂದ ಮತದಾನ ಶುರುವಾಗಲಿದೆ. ಚುನಾವಣಾ ನೀತಿ ಸಂಹಿತೆ ಇದೆ. ಆದ್ರೂ ಮೋದಿ ಅಕೌಂಟ್ಗೆ ದುಡ್ಡು ಹಾಕೋಕೆ ಆಗುತ್ತಾ ಅಂತ ನೀವು ಅಂದುಕೊಳ್ಳಬಹುದು. ಆದ್ರೆ ಎಲ್ಲವನ್ನ ಪ್ಲಾನ್ ಮಾಡಿಯೇ ಮೋದಿ ಮಾಡ್ತಿದ್ದಾರೆ. ದೇಶವಾಸಿ ಈಗಾಗಲೇ ಎಲ್ಲಾ ರಾಜ್ಯಗಳಲ್ಲೂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸೋಕೆ ಶುರು ಮಾಡಿದ್ದಾರೆ. ಅಬ್ಬರದ ಪ್ರಚಾರಗಳು ಕೂಡ ನಡೀತಿವೆ. ಮೋದಿ ಕೂಡ ಇನ್ನೊಂದು ವಾರದಲ್ಲಿ ಹೊರಡಲಿದ್ದಾರೆ. ಕಾಲಿಗೆ ಚಕ್ರ ಕಟ್ಟಿಕೊಂಡು ದೇಶವ್ಯಾಪಿ ರ್ಯಾಲಿಗಳನ್ನ ನಡೆಸಲಿದ್ದಾರೆ. ದೇಶವಾಸಿಗಳನ್ನ ಮಾತಿನ ಮೂಲಕವೇ ಸೆಳೆದು ಮತ್ತೊಂದು ಅವಧಿಗೆ ಅವಕಾಶ ಕೇಳಲಿದ್ದಾರೆ. ಇದಕ್ಕಾಗಿ ಎಲ್ಲಾ ರೂಪುರೇಷೆಗಳು ಕೂಡ ರೆಡಿಯಾಗಿವೆ. ಆದ್ರೆ ಇದೇ ಸಂದರ್ಭದಲ್ಲಿ ಮೋದಿ ದೇಶವಾಸಿಗಳ ಅಕೌಂಟ್ಗೆ ದುಡ್ಡು ಕೂಡ ಹಾಕ್ತಿದ್ದಾರೆ. ಒಂದು ಕಡೆ ಪ್ರಚಾರದ ಅಬ್ಬರ, ಮತ್ತೊಂದು ಕಡೆ ಜೇಬಿಗೆ ಹಣ. ಮೋದಿ ಗೆಲ್ಲೋಕೆ ಇದಕ್ಕಿಂತ ಹೆಚ್ಚಿನದು ಏನ್ ಬೇಕು? ಈಗಾಗಲೇ ಬಂದಿದೆ 2,000.
ಮತ್ತೆ ಬರಲಿದೆ 2,000. ಈಗಾಗಲೇ ಮೋದಿ 2,000 ರೂಪಾಯಿ ದುಡ್ಡನ್ನ ಅಕೌಂಟ್ಗೆ ಹಾಕಿದ್ದಾರೆ. ಈಗ ಮತ್ತೆ 2,000 ರೂಪಾಯಿಯನ್ನ ಹಾಕ್ತಿದ್ದಾರೆ. ಅಲ್ಲಿಗೆ 2+2 = 4,000 ಆಗೋಯ್ತು. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲು ಈ 4,000ನೇ ಸಾಕಂತೆ. ಈ 4,000 ರೂಪಾಯಿಯೇ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಪಟ್ಟದಲ್ಲಿ ತಂದು ಕೂರಿಸುತ್ತಂತೆ. ಅರೆ, ಇದ್ಯಾವ 4,000 ರೂಪಾಯಿ? ಯಾರ ಅಕೌಂಟ್ಗೆ ದುಡ್ಡು ಬರುತ್ತೆ? ಈಗಾಗಲೇ 2,000 ರೂಪಾಯಿ ಬಂದಾಗಿದ್ಯಾ ಅಂತ ಅಚ್ಚರಿ ಪಡ್ತಿದ್ದೀರಾ? ನಾವು ಯಾವ ಅಂತೆ ಕಂತೆ ಕಹಾನಿಯನ್ನು ಹೇಳ್ತಿಲ್ಲ. ಅಸಲಿಗೆ ಮೋದಿ ಕಡೆಯಿಂದ ಶೀಘ್ರದಲ್ಲೇ ಮತ್ತೊಂದು 2,000 ಗರಿಗರಿ ನೋಟು ಅಕೌಂಟ್ಗೆ ಬಂದು ಬೀಳ್ತಿರೋದಂತೂ ಸತ್ಯ. ಲೋಕಸಭಾ ಚುನಾವಣೆಗೆ ಎಲ್ಲಾ ಪಕ್ಷಗಳು ರೆಡಿ ಆಗ್ತಿವೆ. ಮತದಾರರಿಗೆ ದುಡ್ಡು ಕೊಡೋದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾತ್ರವಲ್ಲ, ಶಿಕ್ಷಾರ್ಹ ಅಪರಾಧ ಕೂಡ ಹೌದು. ಇಂಥದ್ರಲ್ಲಿ ಎಲೆಕ್ಷನ್ಗೂ ಮೊದಲು ಮೋದಿ ದುಡ್ಡು ಕೊಡೋದಕ್ಕೆ ಆಗುತ್ತಾ? ಯಾರಿಗೆ 2,000 ರೂಪಾಯಿ ಕೊಡ್ತಿದ್ದಾರೆ? ಇಂತಹ ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದು. ಅಸಲಿಗೆ ಮೋದಿ ಈಗಾಗಲೇ 2,000 ರೂಪಾಯಿ ಹಾಕಿದ್ದಾರೆ ಅಂತ ಹೇಳಿದಾಗಲೇ ನಿಮಗೆ ಅರ್ಧ ವಿಷಯ ಗೊತ್ತಾಗಿರುತ್ತೆ. ಹೌದು, ನಾವು ಹೇಳಿದ್ದು ರೈತರ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತ. ಈಗಾಗಲೇ ಕಳೆದ ತಿಂಗಳೇ ಮೋದಿ ದೇಶದ ರೈತರ ಅಕೌಂಟ್ಗೆ 2,000 ರೂಪಾಯಿ ಹಾಕಿದ್ದಾರೆ. ಆದ್ರೆ ಈಗ ಮತ್ತೆ 2,000 ರೂಪಾಯಿ ಹಣವನ್ನ ರೈತರ ಅಕೌಂಟ್ಗೆ ಹಾಕ್ತಿದ್ದಾರೆ. ಈಗಾಗಲೇ ಮೊದಲ ಕಂತಿನ 2,000 ರೂಪಾಯಿ ರೈತರ ಅಕೌಂಟ್ಗೆ ಬಂದು ಬಿದ್ದಿದೆ. ಈಗ ಮತ್ತೆ ಎರಡನೇ ಕಂತಿನ ದುಡ್ಡು ಬರೋಕೆ ಕ್ಷಣಗಣನೆ ಶುರುವಾಗಿದೆ. ಅದು ಕೂಡ ಚುನಾವಣೆಗೂ ಮೊದಲೇ ಬರುತ್ತಂತೆ. ಹಾಗಾದ್ರೆ ಯಾವಾಗ ಬರುತ್ತೆ, ಯಾರಿಗೆಲ್ಲ ಸಿಗುತ್ತೆ ಅನ್ನೋದರ ಕಂಪ್ಲೀಟ್ ಕಹಾನಿ ಇಲ್ಲಿದೆ ನೋಡಿ. ಈಗಾಗಲೇ ಬಂದಿದೆ ಮೊದಲ ಕಂತಿನ 2,000. ಏಪ್ರಿಲ್ ಮೊದಲ ವಾರದಲ್ಲೇ ಎರಡನೇ ಕಂತಿನ ದುಡ್ಡು. ನಿಮಗೆ ಗೊತ್ತಿರಬಹುದು, ಕಳೆದ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಸಿಕ್ಕಿತ್ತು. ಅಧಿಕಾರದಲ್ಲಿದ್ದ ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ರಾಜಸ್ಥಾನ ರಾಜ್ಯಗಳನ್ನ ಬಿಜೆಪಿ ಕಳೆದುಕೊಂಡಿತ್ತು. ಮೋದಿ ಪ್ರಧಾನಿಯಾದ ನಂತರ ಎದುರಾದ ಮೊದಲ ಮತ್ತು ಅತಿ ದೊಡ್ಡ ಸೋಲದು. ಲೋಕಸಭಾ ಚುನಾವಣೆಗೆ ಸೆಮಿಫೈನಲ್ ಅಂತಾನೆ ಕರೆಸಿಕೊಂಡಿದ್ದ ಆ ಉಪಸಮರದಲ್ಲಿ ಮೋದಿಗಾಗಿ ಸೋಲಿಗೆ ಪ್ರಮುಖ ಕಾರಣ ರೈತರ ಆಕ್ರೋಶ ಅನ್ನೋ ವಿಶ್ಲೇಷಣೆಗಳು ನಡೆದಿದ್ದವು. ಕಳೆದ ವರ್ಷ ಮೋದಿ ಸರ್ಕಾರದ ವಿರುದ್ಧ ಹಲವು ಕಡೆಗಳಲ್ಲಿ ರೈತರು ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ದೆಹಲಿಯಲ್ಲೂ ಚಳುವಳಿಗಳು ನಡೆದಿದ್ದವು. ಈ 3 ರಾಜ್ಯಗಳಲ್ಲಿ ಬಿಜೆಪಿ ಸೋಲೋದಕ್ಕೂ ರೈತರಿಗೆ ಮೋದಿ ಮೇಲಿದ್ದ ಅಸಮಾಧಾನ, ಆಕ್ರೋಶವೇ ಕಾರಣ ಎನ್ನಲಾಗಿತ್ತು. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ರೈತರೇ ಹೆಚ್ಚಿರುವ ರಾಜ್ಯಗಳು. ಹೀಗಾಗಿ ರೈತರ ಆಕ್ರೋಶ ಚುನಾವಣೆ ಫಲಿತಾಂಶದ ಮೇಲೆ ಎದ್ದು ಕಾಣ್ತಿತ್ತು. ಇದನ್ನೇ ಸರಿದೂಗಿಸಲೆಂದು ಮೋದಿ ಕಳೆದ ಬಜೆಟ್ನಲ್ಲಿ ರೈತರಿಗೆ ಬಂಪರ್ ಘೋಷಣೆಯನ್ನ ಮಾಡಿದ್ದರು. ರೈತರ ಅಕೌಂಟ್ಗೆ ನೇರವಾಗಿ ದುಡ್ಡು ಹಾಕೋದಾಗಿ ಘೋಷಿಸಿದ್ದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ವರ್ಷಕ್ಕೆ 6,000 ರೂಪಾಯಿ ನೀಡೋದಾಗಿ ಘೋಷಿಸಿದ್ದರು. ಆದ್ರೆ ಇದು ಇಷ್ಟು ಬೇಗ ಅನುಷ್ಠಾನಕ್ಕೆ ಬಂದು ರೈತರ ಅಕೌಂಟ್ಗೆ ಬಂದು ಬೀಳುತ್ತೆ ಅಂತ ಯಾರು ಅಂದುಕೊಂಡಿರಲಿಲ್ಲ. ಯಾಕಂದ್ರೆ ಈಗಾಗಲೇ ಮೊದಲ ಕಂತಿನ ದುಡ್ಡು ಪಾವತಿಯಾಗಿದ್ದು, ಏಪ್ರಿಲ್ ಮೊದಲ ವಾರದಲ್ಲೇ ಎರಡನೇ ಕಂತಿನ 2,000 ರೂಪಾಯಿ ಕೂಡ ರೈತರ ಅಕೌಂಟ್ಗೆ ಬರ್ತಿದೆ. 5 ಎಕರೆಗಿಂತ ಕಡಿಮೆ ಕೃಷಿ ಭೂಮಿ ಹೊಂದಿರುವ ರೈತರಿಗೆ 3 ಕಂತುಗಳಲ್ಲಿ ತಲಾ 2,000 ರೂಪಾಯಿಯಂತೆ ವರ್ಷಕ್ಕೆ ಒಟ್ಟು 6,000 ರೂಪಾಯಿ ದುಡ್ಡನ್ನ ನೇರವಾಗಿ ಅಕೌಂಟ್ಗೆ ಹಾಕುವ ಯೋಜನೆ ಇದು. ಫೆಬ್ರವರಿ 24ರ ಭಾನುವಾರ ಈ ಯೋಜನೆಗೆ ಚಾಲನೆ ನೀಡಿದ್ದಾರೆ ಮೋದಿ. ಒಂದೇ ದಿನ ದೇಶದ 14 ರಾಜ್ಯಗಳ ಒಟ್ಟು 1.1 ಕೋಟಿ ರೈತರ ಅಕೌಂಟ್ಗೆ 2,000 ರೂಪಾಯಿ ಏಕಕಾಲದಲ್ಲಿ ಜಮೆಯಾಗಿದೆ. ಇಲ್ಲಿವರೆಗೆ 2,74,00,000 ರೈತರಿಗೆ ಹಣ ಪಾವತಿಯಾಗಿದ್ದು, ಮಾರ್ಚ್ ಅಂತ್ಯದೊಳಗೆ ಎಲ್ಲರಿಗೂ ಸಿಗಲಿದೆ. ಈಗ ಈ ಯೋಜನೆಯ ಎರಡನೇ ಕಂತನ್ನ ಮೋದಿ ಸರ್ಕಾರ ವಿತರಿಸಲಿದೆ. ಏಪ್ರಿಲ್ ತಿಂಗಳಲ್ಲಿ ಸುಮಾರು 4.74 ಕೋಟಿ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಎರಡನೇ ಕಂತಿನ 2,000 ರೂಪಾಯಿ ವಿತರಣೆಯಾಗಲಿದೆ. ಮೋದಿ ಸರ್ಕಾರ ಒಟ್ಟು 12 ಕೋಟಿ ರೈತರನ್ನ ಟಾರ್ಗೆಟ್ ಇಟ್ಟುಕೊಂಡು ಈ ಯೋಜನೆ ಆರಂಭಿಸಿತ್ತು. 3 ಕಂತುಗಳಲ್ಲಿ ದುಡ್ಡನ್ನ ಕೊಡೋ ಯೋಜನೆ ಹಾಕಲಾಗಿತ್ತು. ಈಗ ಏಪ್ರಿಲ್ ತಿಂಗಳಲ್ಲೇ ಎರಡನೇ ಕಂತಿನ ದುಡ್ಡನ್ನ ಮೋದಿ ಸರ್ಕಾರ ಹಾಕ್ತಿದೆ. ಅಲ್ಲಿಗೆ ಒಟ್ಟು 4,000 ರೂಪಾಯಿ ರೈತರ ಅಕೌಂಟ್ಗೆ ಬರಲಿದೆ. ಚುನಾವಣೆಗೂ ಮೊದಲೇ ಈ ದುಡ್ಡು ರೈತರಿಗೆ ತಲುಪುವಂತೆ ಪ್ಲಾನ್ ಮಾಡಿದ್ದಾರೆ ಮೋದಿ. ಉತ್ತರ ಪ್ರದೇಶ ಒಂದರಲ್ಲೇ ಸುಮಾರು 1 ಕೋಟಿಗೂ ಅಧಿಕ ರೈತರಿಗೆ ಈ ದುಡ್ಡು ಸಿಗಲಿದೆ. ರೈತರ ಆಕ್ರೋಶವನ್ನ ಮನಗಂಡಂತಿರುವ ಮೋದಿ ಚುನಾವಣೆಗೂ ಮೊದಲೇ ತಲಾ 4,000 ರೂಪಾಯಿಯನ್ನ ರೈತರ ಅಕೌಂಟ್ಗೆ ಹಾಕ್ತಿದ್ದಾರೆ. ಜೊತೆಗೆ ಇದು ಆರಂಭವಷ್ಟೇ.
ಈ ಮೂಲಕ ಈಗಾಗಲೇ ಬಜೆಟ್ನಲ್ಲಿ ಘೋಷಿಸಿರುವಂತೆ ಹಲವಾರು ರೈತಪರ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವ ಭರವಸೆಯನ್ನು ಮೋದಿ ರೈತರಲ್ಲಿ ಮೂಡಿಸಿದ್ದಾರೆ. ಇದೇ ಭರವಸೆ ಮತಗಳಾಗಿ ಪರಿವರ್ತನೆಯಾಗುವ ವಿಶ್ವಾಸದಲ್ಲಿ ಮೋದಿ ಇದ್ದಾರೆ. ಏಪ್ರಿಲ್ 11ರಿಂದ ಮತದಾನ ಶುರುವಾಗಲಿದೆ. ಒಟ್ಟು 7 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಅದಕ್ಕೂ ಮೊದಲೇ ಮತ್ತೊಂದು ಕಂತಿನ 2,000 ರೂಪಾಯಿ ರೈತರ ಜೇಬಿಗೆ ಬರ್ತಿರೋದು ಮೋದಿಗೆ ವರವಾಗುವ ಸಾಧ್ಯತೆ ಇದೆ. ವಿಪಕ್ಷಗಳು ಕೂಡ ಮೋದಿಯ ಈ ಸ್ಟ್ರಾಟಜಿಗೆ ತಲೆಕೆಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಮೋದಿ ಈ ಬಾರಿ ಚುನಾವಣೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡೇ ಚುನಾವಣೆ ಎದುರಿಸೋಕೆ ನಿರ್ಧರಿಸಿದ್ದಾರೆ ಅನ್ನೋ ಮಾತಿದೆ. ಪುಲ್ವಾಮಾ ದಾಳಿ, ಬಾಲ್ಕೋಟ್ ಏರ್ ಸ್ಟ್ರೈಕ್ ನಿಂದ ಸಹಜವಾಗಿಯೇ ಮೋದಿ ಪರ ಅಲೆ ಬೀಸಿದೆ. ಆದ್ರೆ ಇದನ್ನೇ ಅಸ್ತ್ರ ಮಾಡಿಕೊಂಡು ಚುನಾವಣೆಗೆ ಹೋಗೋ ಬದಲು ಕಳೆದ 5 ವರ್ಷಗಳಲ್ಲಿ ಮಾಡಿದ ಕೆಲಸವನ್ನ ಇಟ್ಟುಕೊಂಡು ಚುನಾವಣೆಗೆ ಹೋಗಲಿದ್ದಾರಂತೆ ಮೋದಿ. ಇದೇ ಸಂದರ್ಭದಲ್ಲಿ ರೈತರ ಅಕೌಂಟ್ಗೂ ದುಡ್ಡು ಬರೋದ್ರಿಂದ ಸಹಜವಾಗಿಯೇ ಅನುಕೂಲವಾಗಲಿದೆ ಅನ್ನೋ ವಿಶ್ಲೇಷಣೆಗಳು ನಡೀತಿವೆ. ನಡೆಯೋ ಮಧ್ಯದಲ್ಲೇ ಮೋದಿ ರೈತರ ಖಾತೆಗೆ ಹಾಕ್ತಾರಂತೆ ಹಣ. ಹೌದು, ಈಗಾಗಲೇ ಒಂದು ಕಂತು ರೈತರ ಕೈ ಸೇರಿದೆ. ಮೊದಲಿನ ಕಂತಿನ 2,000 ರೂಪಾಯಿ ಕೃಷಿಕರ ಖಾತೆಗೆ ಬಿದ್ದಿದೆ. ಈಗ 2ನೇ ಕಂತಿನ 2,000 ರೂಪಾಯಿ ಕೂಡ ರೈತರ ಖಾತೆಗೆ ಬೀಳಲಿದೆ. ಹಾಗಾದ್ರೆ ಚುನಾವಣಾ ನೀತಿ ಸಂಹಿತೆಗೆ ವಿರುದ್ಧವಾಗಲ್ವಾ? ಇದಕ್ಕೆ ಮೋದಿ ಮಾಡಿಕೊಂಡಿರೋ ಪ್ಲಾನ್ ಏನು? ಇಲ್ಲಿದೆ ಉತ್ತರ. ರೈತರ ಖಾತೆಗೆ ಬೀಳಲಿದೆ 2ನೇ ಕಂತು. ಮೊದಲನೇ ಕಂತು ಫೆಬ್ರವರಿಯಲ್ಲಿ ನೀಡಿತ್ತು. ಹೌದು, ಮೋದಿಯ ಕೊನೆಯ ಬಜೆಟ್ನಲ್ಲಿ ಮೋದಿ ಜಾರಿಗೊಳಿಸಿದ ಮಹತ್ವದ ಯೋಜನೆಗಳ ಪೈಕಿ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ಒಂದು. ಈ ಯೋಜನೆಯ ಪ್ರಕಾರ ವರ್ಷಕ್ಕೆ 6,000 ರೂಪಾಯಿಯನ್ನ 3 ಕಂತುಗಳ ಮೂಲಕ ದೇಶದ ರೈತರ ಖಾತೆಗೆ ಜಮೆ ಮಾಡೋದು. ಇದು ಚುನಾವಣೆಯ ಗಿಮಿಕ್ ಆದ್ರೂ ಕೂಡ ಫಲಪ್ರದ ಪ್ರಯೋಜನೆಯೇ ಸರಿ. ಈಗಾಗಲೇ ಈ ಯೋಜನೆಯಡಿ ದೇಶದ ಕೋಟ್ಯಾಂತರ ರೈತರ ಖಾತೆಗೆ ಮೊದಲ ಕಂತಿನ ಹಣ ಸಂದಿದೆ. ಫೆಬ್ರವರಿ ಕೊನೆಯ ವಾರದಲ್ಲಿ ಈ ಯೋಜನೆಯ ಮೊದಲ ಕಂತಿನ ಹಣ ರೈತರ ಖಾತೆಗೆ ಜಮಾ ಆಗಿದೆ. ಈಗ 2ನೇ ಕಂತಿನ ಹಣ ಕೂಡ ಪಾವತಿಸಲಿದ್ದಾರೆ ಮೋದಿ. ಏಪ್ರಿಲ್ ಮೊದಲನೇ ವಾರದಲ್ಲೇ 2ನೇ ಕಂತು ಜಮಾ. ಇನ್ನು ಏಪ್ರಿಲ್ ಮೊದಲ ವಾರದಲ್ಲಿ 2ನೇ ಕಂತು ಕೂಡ ರೈತರ ಖಾತೆಗೆ ಜಮಾ ಆಗಲಿದೆ. ಈಗಾಗಲೇ ಅದಕ್ಕೆ ಬೇಕಿರುವ ಎಲ್ಲಾ ಕೆಲಸ ಕೂಡ ಪ್ರಧಾನಿ ಕಾರ್ಯಾಲಯದ ಸಿಬ್ಬಂದಿಗಳು ಮೋದಿಯ ಸೂಚನೆ ಮೇರೆಗೆ ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಮೂಲಕ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 2ನೇ ಹಂತವು ಯಶಸ್ವಿಯಾಗಿ ಪೂರೈಸಿದ್ದಾರೆ ಮೋದಿ. ಈ ಮೂಲಕ ದೇಶದ ಬಹುತೇಕ ರೈತರ ಕೈಗೆ ನೇರವಾಗಿ ಮೋದಿ ಸರ್ಕಾರ 4,000 ರೂಪಾಯಿ ನೀಡಿದಂತಾಗುತ್ತೆ. ಇನ್ನು ಯೋಜನೆಯಲ್ಲಿ ಉಳಿದಿರೋದು ಕೇವಲ ಒಂದೇ ಒಂದು ಕಂತು ಮಾತ್ರ. ಆದ್ರೆ ಈ ಚುನಾವಣೆ ಹೊತ್ತಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸೋದು ಹಾಗೂ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡೋದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ ರೀತಿಯಲ್ಲವಾ ಅನ್ನೋ ಪ್ರಶ್ನೆಯೂ ಉದ್ಭವಿಸಿಕೊಂಡಿದೆ. ಈ ಸಮಸ್ಯೆಯನ್ನ ಮೋದಿ ಮೊದಲೇ ಮನಗಂಡಿದ್ರು. ಏನಂದ್ರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋ ಈ ಹೊತ್ತಲ್ಲಿ ಸರ್ಕಾರದ ಯಾವುದೇ ಯೋಜನೆಗಳನ್ನ ಜಾರಿಗೊಳಿಸುವಂತಿಲ್ಲ. ಹೀಗಾಗಿ ಇದಕ್ಕೆ ಮೊದಲೇ ಒಂದು ಪ್ಲಾನ್ ಮಾಡಿಕೊಂಡಿದ್ರು. ಈ ಬಗ್ಗೆ ಮೊದಲೇ ಚುನಾವಣಾ ಆಯೋಗದ ಗಮನಕ್ಕೆ ತಂದಿದ್ದಾರಂತೆ ಮೋದಿ. ಇದು ಸರ್ಕಾರದ ಯೋಜನೆ ಆಗಿರೋದ್ರಿಂದ ಫಲಾನುಭವಿಗಳನ್ನ ಚುನಾವಣೆ ಮುಗಿಯೋವರೆಗೆಲ್ಲ ಕಾಯಿಸೋಕೆ ಆಗಲ್ಲ, ರೈತರಿಗೆ ಕಷ್ಟ ಆಗುತ್ತೆ. ಹೀಗಾಗಿ ಈ ಒಂದು ಯೋಜನೆಯನ್ನ ಮಾತ್ರ ಸಮಯಕ್ಕೆ ತಕ್ಕಂತೆ ಕಾರ್ಯ ನಡೆಸಲು ಅನುಮತಿಯನ್ನ ಮೋದಿ ಮೊದಲೇ ಕೋರಿಕೊಂಡಿದ್ರಂತೆ. ಆದ್ರೆ ಈ ಯೋಜನೆಯಡಿ ಚುನಾವಣಾ ಘೋಷಣೆಯ ದಿನದವರೆಗೆ ಯಾರ ಹೆಸರು ರಿಜಿಸ್ಟರ್ ಆಗುತ್ತೋ ಅಂತ ರೈತರಿಗೆ ಮಾತ್ರ ದುಡ್ಡು ಹಾಕೋಕೆ ಅನುಮತಿ ನೀಡಿದೆ ಆಯೋಗ. ನೀತಿ ಸಂಹಿತೆ ಬಂದ ನಂತರ ರಿಜಿಸ್ಟರ್ ಮಾಡಿದ ರೈತರಿಗೆ ಬರಲ್ಲ ಅಂತ ಆಯೋಗ ಸ್ಪಷ್ಟಪಡಿಸಿದೆ. ಮೋದಿಯನ್ನ ಗೆಲ್ಲಿಸುತ್ತಾ ಈ ನಿರ್ಧಾರ? ಈ ಒಂದು ಕಾರಣಕ್ಕೇನೆ ರೈತರು ಹಾಕ್ತಾರ ಜೈಕಾರ. ಈ ಟೈಮಲ್ಲಿ ಮೋದಿಯ ಈ ನಿರ್ಧಾರಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದು ತುಂಬಾನೇ ಮುಖ್ಯ ವಿಚಾರ. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಕೇಂದ್ರ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತೆಲ್ಲ ಹೇಳಲಾಗಿತ್ತು. ಈ ಹಿಂದೆ ಎಂದೂ ಅನುಭವಿಸಿದ ರೀತಿಯಲ್ಲಿ ಈ ಅವಧಿಯಲ್ಲಿ ರೈತರಿಗೆ ಸಂಕಷ್ಟ ಎದುರಾಗಿದೆ ಅಂತಲೇ ಆರೋಪ ಮೋದಿ ಸರ್ಕಾರದ ಮೇಲಿತ್ತು. ಇದಕ್ಕೆ ಪೂರಕವೆಂಬಂತೆ ಪಂಚರಾಜ್ಯ ಚುನಾವಣೆಯಲ್ಲೂ ಮೋದಿ ಪಡೆ ತೀವ್ರ ಹಿನ್ನಡೆ ಅನುಭವಿಸಿತ್ತು. ರೈತರೇ ಹೆಚ್ಚಿರುವ ರಾಜ್ಯಗಳನ್ನ ಬಿಜೆಪಿ ಕಳೆದುಕೊಂಡಿತ್ತು. ಹೀಗಾಗಿನೇ ಈಗ ಒಟ್ಟು 4,000 ರೂಪಾಯಿಯನ್ನ ಎಲೆಕ್ಷನ್ಗೂ ಮೊದಲೇ ಮೋದಿ ರೈತರಿಗೆ ಸಂದಾಯ ಮಾಡ್ತಿದ್ದಾರೆ. ಆದ್ರೆ ಈಗ ಮೋದಿಯ ಈ ನಡೆ ರೈತರನ್ನ ಎಷ್ಟರ ಮಟ್ಟಿಗೆ ಖುಷಿ ಪಡಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇನ್ನು ಕೆಲವು ದಿನಗಳಲ್ಲಿ ಈ ಯೋಜನೆಯ 2ನೇ ಕಂತಿನ ದುಡ್ಡು ಕೂಡ ರೈತರ ಕೈ ಸೇರಲಿದೆ ಅಂತ ಹೇಳಲಾಗ್ತಿದೆ.
ಚುನಾವಣಾ ನೀತಿ ಸಂಹಿತೆ ಜಾರಿಯಾಗೋದಕ್ಕೂ ಮೊದಲು ಯಾರೆಲ್ಲ ಈ ಯೋಜನೆಯಡಿ ತಮ್ಮ ಹೆಸರು ನೋಂದಾಯಿಸಿಕೊಂಡಿದ್ದಾರೋ ಅವರಿಗಷ್ಟೇ ಈ ಯೋಜನೆಯ 2ನೇ ಕಂತಿನ ಹಣ ಜಮೆಯಾಗಲಿದೆ. ಉಳಿದ ಹಾಗೆ ಚುನಾವಣೆ ಮುಗಿದು ಕ್ರಮೇಣವಾಗಿ ದುಡ್ಡು ಕೈ ಸೇರಲಿದೆ. ಆದ್ರೆ ಮೋದಿಯ ಈ ನಿರ್ಧಾರಕ್ಕೆ ರೈತರ ಪ್ರತಿಕ್ರಿಯೆ ಏನು ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಇದೇ ಹೊತ್ತಿನ ಸ್ಪೆಷಲ್ ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.